ದೇವಿ ಸರ್ವಭೂತೇಷು ಯೋಗರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ನಮ್ಮ ಆನೇಕಲ್ ಕ್ಷೇತ್ರದಲ್ಲಿ ಶ್ರೀಮತಿ ಸೌಭಾಗ್ಯವತಿ ಮತ್ತು ಡಾಕ್ಟರ್ ವೇಣುಗೋಪಾಲ್ರವರು ಒಂದು ಅಮೋಘವಾದ ಕಾರ್ಯವನ್ನು ಮಾಡ್ತಿದ್ದಾರೆ. ಇದು ಎಲ್ರಿಗೂ ದುರ್ಲಭ ಅಂತಹ ಕಾರ್ಯ ಸಹಸ್ರ ಚಂಡಿಕಾ ಯಾಗ. ಆ ಯಾಗದ ಪುಣ್ಯ ಮೊದಲು ಅವರ ಕುಟುಂಬಕ್ಕೆ ಮತ್ತು ನಂತರ ನಮ್ಮೆಲ್ರಿಗೂ ತಾಯಿ ಕರುಣಿಸಲಿ ಅಂತೇಳಿ ಕೇಳಿಕೊಳ್ತಾ ಈ ಕಾರ್ಯಕ್ರಮ ಅತ್ಯಂತ ಶ್ರದ್ಧಾಭಕ್ತಿಯಿಂದ ನಡೀತಿದೆ. ಆಡಂಬರವಿಲ್ಲದೆ ತಾಯಿಯೇ ಪ್ರಧಾನವಾಗಿ, ತಾಯಿಯ ಸೇವೆಯೇ ಪ್ರಧಾನವಾಗಿ ಈ ಯಾಗವನ್ನು ನಡೆಸ್ತಿದ್ದಾರೆ. ಇದು ನಿಜವಾಗ್ಲೂ ಖುಷಿ ಕೊಡ್ತಕ್ಕಂಥ ವಿಷಯ. ನಮ್ಮ ಜಾಗದಲ್ಲಿ ಈ ಉತ್ಸವ ನಡೀತಿರ್ತಕ್ಕಂಥದ್ದು, ಈ ಯಾಗ ನಡೀತಿರ್ತಕ್ಕಂಥದ್ದು ನಮಗೆ ಅತ್ಯಂತ ಆನಂದಕರ. ನಿನ್ನೆ ದುರ್ಗಾದೇವಿಯ ಹೋಮ, ಇವತ್ತು ರುದ್ರದೇವರ ಹೋಮ ಇತ್ಯಾದಿ ನಡೆದು ಸಪ್ತಶತಿ ಪಾರಾಯಣದೊತ್ತಿಗೆ ಆ ತಾಯಿಯ ಸೇವೆಯನ್ನು ಮಾಡ್ತಿದ್ದಾರೆ. ಅನ್ನದಾನವೂ ಕೂಡ ತುಂಬ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಆ ತಾಯಿ ಎಲ್ಲ ರೀತಿಯ ಸುಭಿಕ್ಷತೆಯನ್ನು ಈ ಭಾಗಕ್ಕೆ ಕೊಡಲಿ. ನಮ್ಮ ಈ ಭಾಗದಲ್ಲಿ ಮಳೆ ಬೆಳೆ ಚೆನ್ನಾಗಾಗಲಿ. ಆ ತಾಯಿ ಅನುಗ್ರಹದಿಂದ ಸಸ್ಯ ಶ್ಯಾಮಲೆಯಾಗಿ ಭೂಮಿ ಕಂಗೊಳಿಸಲಿ ಅಂತೇಳಿ ಅವರ ಕುಟುಂಬಕ್ಕೆ ಮತ್ತೊಮ್ಮೆ ಆ ತಾಯಿ ಹೆಚ್ಚಿನ ಫಲವನ್ನು ಕೊಡಲಿ ಅಂತ ಕೇಳ್ಕೊಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತಿದ್ದೇನೆ. ಶುಭಂಭೂಯ. ಕಾರ್ಯಕ್ರಮ ಇಷ್ಟೊಂದು ವಿಜೃಂಭಣೆಗೆ ನಡೀತಾ ಇದೆ, ಇಷ್ಟೊಂದು ಜನಸ್ತಮ ಬರ್ತಾ ಇದೆ, ಅದ್ರ ಬಗ್ಗೆ ಏನೆಲ್ಲ ಇಷ್ಟಪಡ್ತೀನಿ? ದುರ್ಗತಿ ನಾಶಿನಿ ಆ ತಾಯಿ ಎಲ್ಲರ ಕೆಟ್ಟ ಗತಿಗಳನ್ನು ನಾಶ ಮಾಡ್ತಕ್ಕಂಥ ಜಗನ್ಮಾತೆ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಮಹಾಶಕ್ತ್ಯಾತ್ಮಕ ದುರ್ಗೆ ಅಂತ ಕರಿತೀವಿ. ವಿಶೇಷವಾಗಿ ಮಹಾಲಕ್ಷ್ಮಿ ಸ್ವರೂಪದಲ್ಲಿದ್ದು ಸಾತ್ವಿಕ ರೀತಿಯಲ್ಲಿ ಭಕ್ತರನ್ನು ಪಾಲನೆ ಮಾಡ್ತಕ್ಕಂಥ ಜಗನ್ಮಾತೆ. ಆ ಜಗನ್ಮಾತೆಯ ಜಪ ತಪ ಅನುಷ್ಠಾನ ಎಲ್ಲಿ ನಡೆಯುತ್ತೋ ಅಲ್ಲಿ ಜನರ ಆಕರ್ಷಣೆ ಇದ್ದೇ ಇರುತ್ತೆ. ಯಾಕಂದರೆ ಪ್ರತಿಯೊಬ್ಬರ ಕಷ್ಟವನ್ನು ನಿವಾರಣೆ ಮಾಡ್ತಕ್ಕಂಥ ಮಾತೆ. ಈ ಜಗತ್ತಿನಲ್ಲಿ ಹುಟ್ಟಿರ್ತಕ್ಕಂಥ ಚರಾಚರ ವಸ್ತುಗಳೇ ಒಂದಲ್ಲ ಒಂದು ರೀತಿ ಎಲ್ಲ ಜೀವಿಗಳಿಗೂ ತೊಂದರೆ ಇದ್ದಿದ್ದೆ. ಕೆಲವರಿಗೆ ಸುಖ ಇರುತ್ತೆ, ಸಂತೋಷ ಇರಲ್ಲ. ಕೆಲವರಿಗೆ ಸಂತೋಷ ಇರುತ್ತೆ, ಸುಖ ಇರಲ್ಲ. ಆದರೆ ಆ ತಾಯಿ ಅಡಿದಾವರೆಗಳಿಗೆ ಯಾರು ಶರಣಾಗತರಾಗ್ತಾರೆ ಅವರಿಗೆ ಸುಖ ಮತ್ತು ಸಂತೋಷವನ್ನು ಕೊಟ್ಟು ಆ ತಾಯಿ ಕಾಪಾಡ್ತಾಳೆ. ಅಂತಹ ತಾಯಿಯ ಈ ಕಾರ್ಯಕ್ಕೆ ಜನ ಸಾಗರೋಪಾದಿಯಲ್ಲಿ ಬರ್ತಿದ್ದಾರೆ. ಇದು ಅವರ ಶ್ರಮಕ್ಕಿಂತ ಮಿಗಿಲಾಗಿ ಆ ತಾಯಿಯ ಅನುಗ್ರಹ ಅವರ ಕುಟುಂಬಕ್ಕೆ ಇರೋದೇ ಇದು ನಿದರ್ಶನ ಅಂತೇಳಿ ನಾನಂತೂ ಹೇಳಬಲ್ಲೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ ವೇಣುಗೋಪಾಲ್ ಸರ್ ಅವರು, ಇದ್ರ ಬಗ್ಗೆ ಏನಾಗಲಿಕ್ಕೆ ಇಷ್ಟಪಡ್ತಾರೆ? ಈ ತೆಲುಗುನಲ್ಲಿ ಒಂದು ಮಾತಿದೆ, ದೊರಕುನ ಇಟವಂಟಿ ಸೇವೆ ಅನ್ನತಕ್ಕಂಥದ್ದು ಎಲ್ರಿಗೂ ಸಿಗಲ್ಲ. ಒಂದು ಸಣ್ಣ ಉದಾಹರಣೆ, ರಾಮಾಯಣದಲ್ಲಿ ರಾಮದೇವರು ಹನುಮಂತ ದೇವರಿಗೆ ಅಪ್ಪಿಗೆಯನ್ನು ಕೊಡ್ತಾರೆ. ತನ್ನ ಪತ್ನಿಗೆ ಬಹಿರಂಗವಾಗಿ ಅಪ್ಪಿಗೆಯನ್ನು ಕೊಡಲ್ಲ. ಜೊತೆಗೆ ಒಡ ಹುಟ್ಟಿದ ತಮ್ಮ ಲಕ್ಷ್ಮಣನಿಗೂ ಒಪ್ಪಿಗೆ ಕೊಡಲ್ಲ, ಭರತ ಶತ್ರುಘ್ನರಿಗೂ ಒಪ್ಪಿಗೆಯನ್ನು ಕೊಡಲ್ಲ. ಯಾಕೆ ಒಪ್ಪಿಗೆಯನ್ನು ಆಂಜನೇಯ ಸ್ವಾಮಿಗೆ ಕೊಡ್ತಾರೆ ಅಂದರೆ, ಹನುಮಂತ ದೇವರು ತನ್ನೆಲ್ಲ ಸುಖವನ್ನು ತ್ಯಾಗ ಮಾಡಿ ತನ್ನ ಸ್ವಾಮಿಯೇ ಉತ್ಕೃಷ್ಟವಾದವನು ಅಂತೇಳಿ ಸೇವೆ ಮಾಡ್ತಾರೆ. ಆ ಸೇವೆ ಫಲವಾಗಿ ಹನುಮಂತ ದೇವರನ್ನು ರಾಮದೇವರು ಅಪ್ಪಿಕೊಳ್ತಾರೆ. ಜಗತ್ತಿನಲ್ಲಿ ರಾಮದೇವರು ಪ್ರೀತಿಯಿಂದ ಅಪ್ಪಿಕೊಂಡಂಥ ಏಕೈಕ ವ್ಯಕ್ತಿ ಹನುಮಂತ ದೇವರು. ಕಾರಣ ಸೇವೆಗೆ ಸಿಕ್ಕಂಥ ಫಲ. ಹಾಗೆ ವೇಣುಗೋಪಾಲ್ರವರು ಈ ಸಮಾಜದಲ್ಲಿ ವಿದ್ಯಾಕ್ಷೇತ್ರ, ಧಾರ್ಮಿಕ ಕ್ಷೇತ್ರ, ಈ ಎಲ್ಲ ಕ್ಷೇತ್ರಗಳಿಗೂ ಕೂಡ ಸೇವೆ ಮಾಡ್ತಿರುವಂತಹ ಆ ಫಲದ ಪರಿಣಾಮವಾಗಿ ಇವತ್ತು ಆ ಸಹಸ್ರ ಚಂಡಿಕಾ ಯಾಗ ಮಾಡುವಂತಹ ಶಕ್ತಿಯನ್ನು ಅವರ ಮನೆದೇವರಾದ ಶ್ರೀನಿವಾಸ ದೇವರು ಕರುಣಿಸಿದ ಅನ್ನೋದರಲ್ಲಿ ಯಾವುದೇ ಸಂಶಯ ಇಲ್ಲ ಅಂತ ನನ್ನ ಅಭಿಪ್ರಾಯ.